ಏ ಅವನು ಕರಿಯೋ. ನೀನಲ್ಲ, ಅವನು ರೆಡ್ 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 ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು. ಹಾಂ ಹಾಂ ಹಾಂ, ನೀನೇ ಪುಟ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಹಾಂ, ನಿನ್ನ ಹೆಸರೇನು? ಸುಕೇತುನಾ? ನನಗೆ ನಿನ್ನ ಹೆಸರು ಗೊತ್ತಿರಲಿಲ್ಲ, ಅದಕ್ಕೆ ರೆಡ್ ಶರ್ಟು ಅಂತ ಕರೆದೆ. ಬೇಜಾರಾಯ್ತಾ? ಇಲ್ಲ. ಅದೇ ನಮ್ಮ ಪಕ್ಕದ ಬಿಲ್ಡಿಂಗು ಅಲ್ಲಿ ಬಂದಿದ್ದಾರಲ್ಲ, ನೀವೇನಾ ಬಾಡಿಗೆಗೆ ಹೊಸಬ್ರು? ಹೌದಾ. ನಿಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಾ? ಜಾಬ್ ಮಾಡ್ತಾರಾ? ಇಲ್ವಾ? ಹಾಂ ಹಾಂ ಹಾಂ. ಆಮೇಲೆ ಅಮ್ಮ ಊಟ ತಿಂಡಿ ಎಲ್ಲ ಅವರೇ ಮಾಡ್ತಾರಾ, ಪಾರ್ಸಲ್ ತರ್ತಾರಾ? ಅವರೇ ಮಾಡ್ತಾರಾ? ಓಹೋ ಪಾಪ, ಒಬ್ಬರೇ ಎಲ್ಲ ಕೆಲಸ ಮಾಡ್ತಾರೇನೋ, ಅಡುಗೆ ಊಟ ಎಲ್ಲ. ಪಾಪ, ಅಪ್ಪ ಸುಮ್ಮನೆ ಕೂತ್ಕೊಂಡು ಯಾವಾಗಲೂ ಮೊಬೈಲ್ ನೋಡ್ತಾರಾ? ಅಮ್ಮನಿಗೆ ಹೆಲ್ಪ್ ಮಾಡ್ತಾರಾ? ಓಹೋ. ಮತ್ತೆ ನಿಮ್ಮನೇಲಿ ಕ್ಲೀನಿಂಗ್ ಎಲ್ಲ ಯಾರು ಮಾಡ್ತಾರೆ? ಅಪ್ಪನ ಅಮ್ಮನ? ಇಬ್ರುನಾ? ಅಯ್ಯ, ಹ್ಞೂ ಹ್ಞೂ ಹ್ಞೂ, ಸರಿ. ಅಮ್ಮ ಯಾವಾಗಲೂ ಸೀರಿಯಲೆಲ್ಲ ನೋಡ್ತಾನೆ ಇರ್ತಾರೆ ಅಂತ ಅಪ್ಪ ಬೈತಾರೇನೋ? ಕರೆಕ್ಟಾಗಿ ಹೇಳು, ನಾನು ಹಿಂಗೆ ಆಮೇಲೆ ಚಾಕ್ಲೇಟ್ ಕೊಡ್ತೀನಿ, ಆಯಿತಾ? ಕರೆಕ್ಟಾಗಿ ಹೇಳು. ಬೈತಾರಾ ಅಮ್ಮನಿಗೆ ಅಪ್ಪ? ಇಲ್ವಾ? ಓಹೋ, ಬೈಯಲ್ವಾ? ಆಮೇಲೆ ಅಮ್ಮ ಮನೇಲಿ ಒಬ್ಬರೇ ಇರ್ತಾರೆ, ಎಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಬೇಜಾರಾಗಿ ಅಪ್ಪನೂ ಅಮ್ಮನೂ ಜಗಳ ಮಾಡ್ಕೋತಾರೇನೋ? ಇಲ್ವಾ? ನಿನ್ನೆದ್ರಿ ಜಗಳ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಏನೋ ಅಪ್ಪ, ಏನು ಕೇಳಿದ್ರು ಈ ಹುಡುಗ ಯಾಕೋ ಸರಿಯಾಗಿ ಉತ್ತರನೇ ಹೇಳ್ತಿಲ್ಲ. ಹೋಗ್ಲಿ ಬಿಡು. ಆಮೇಲೆ ನಿಮ್ಮ ತಾತನೂ ಅಜ್ಜಿನೂ, ಅಂದರೆ ನಿಮ್ಮ ಅಮ್ಮನ ಅಪ್ಪ ಅಮ್ಮ ಅಲ್ಲ, ಅರ್ಥ ಆಗ್ತಿದ್ಯಾ? ನೀನು ಅಪ್ಪನ ಅಪ್ಪ ಅಮ್ಮ ಇದ್ದಾರಲ್ಲ, ಅಜ್ಜ ಅಜ್ಜಿ, ಬರ್ತಿರ್ತಾರ ಅವರು ಊರಿಂದ? ಸರಿಯಾಗಿ ಹೇಳೋ, ಬರ್ತಿರ್ತಾರಾ? ಬರ್ತಿರ್ತಾರಾ? ಮತ್ತೆ ಅಮ್ಮ ಅಜ್ಜಿ ಹತ್ರ, ಅದೇ ನಿಮ್ಮ ಅಪ್ಪನ ಅಮ್ಮನ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ತಾರಾ? ಮಾತಾಡ್ತಾರಾ? ದೂರ ಇದ್ದಾರಲ್ಲ, ಹಾಗಾಗಿ ಚೆನ್ನಾಗಿರ್ಬೇಕೇನೋ. ಏನಿದು, ಏನು ಕೇಳಿದ್ರು ಹುಡುಗ ಹಿಂಗೆ ಅನ್ನತ್ತಪ್ಪ. ಏನು ಆಟ ಆಡಕ್ಕೆ ಹೋಗ್ತೀನಿ ಅಂತೆ? ಹೋಗ್ಬೋದು ಇರೋ, ಆಟ ಆಡುವೆ ಅಂತೆ. ಆಟ ಆಡೋಕ್ಕೇನು, ಆಡ್ಬೋದು, ಆಯಿತಾ? ಏನಿಲ್ಲ, ನನಗೂ ನೀನು ಅಕ್ಕಪಕ್ಕದ ಮನೆ ಹುಡುಗ ಅಲ್ವಾ, ಹಾಗಾಗಿ ಒಂಚೂರೆಲ್ಲ ಏನು ಅಂತ ಕೇಳೋಣ ಅಂತ ನಿನ್ನ ಅಷ್ಟೇ, ಆಯಿತಾ? ಮತ್ತು ಮನೆಗೆ ಹೋಗಿ ಅಮ್ಮ ಈ ಥರ ಎಲ್ಲ ಕೇಳಿದರು ಅಂತ ಹೇಳಕ್ಕೆ ಹೋಗಬೇಡ, ಆಯಿತಾ? ಅಮ್ಮನ ಹತ್ರ ಹೇಳ್ಬಾರ್ದು, ಜಾಣ ಅಲ್ವಾ ನೀನು. ಏನಿಲ್ಲ, ನಾನು ನೀನು ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ಅಮ್ಮನ ಹತ್ರ ಎಲ್ಲ ಏನು ಹೋಗಿ ಹೇಳ್ಬೇಡ, ಆಯಿತಾ ಅಪ್ಪು? ಜಾಣ. ನಿನ್ನ ಹೆಸರು ಭಾಳ ಚೆನ್ನಾಗಿದೆ. ನಿಂಗೆ ಹೆಸರಿಟ್ಟಿರೋದು ಅಪ್ಪನ ಅಮ್ಮನೋ? ಗೊತ್ತಿಲ್ವಾ? ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ. ನಿಂಗೆ ಅಪ್ಪ ಇಷ್ಟನೋ ಅಮ್ಮ ಇಷ್ಟನೋ? ಇಬ್ರು. ಹೇಳೋ, ಪರವಾಗಿಲ್ಲ, ನಾನೇನೋ ನಿಮ್ಮ ಅಮ್ಮನ ಹತ್ರ ಹೋಗಿ ಹೇಳಲ್ಲ. ಯಾರಿಷ್ಟ ನಿಂಗೆ? ಇಬ್ರು ಇಷ್ಟನಾ? ಅಪ್ಪನ ಮದುವೆ ಮಾಡ್ಕೊಂಡ್ಬಿಟ್ಟೆ ಅಂತ ನಿಮ್ಮಮ್ಮ ಬೇಜಾರು ಮಾಡಿಕೊಂಡು ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇರ್ತಾರೇನೋ? ಇಲ್ಲ, ಅಮ್ಮನಿಗೆ ಅಪ್ಪ ಅಂದರೆ ಇಷ್ಟ. ಓ ಹೌದಾ? ಓ ಬಿಡು, ಹಂಗಿದ್ರೆ ನಿಮ್ಮ ಅಮ್ಮನೂ ಅಪ್ಪನೂ ಭಾಳ ಚೆನ್ನಾಗಿದ್ದಾರೆ ಅಂತಾಯ್ತು. ಚೆನ್ನಾಗಾಯ್ತು ಬಿಡು, ನಿಂಗೆ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ, ಎಲ್ಲ ಚೆನ್ನಾಗಿರಿ, ಆಯಿತಾ? ಹೋಗು ಕಂದ, ಹೋಗು ಆಡ್ಕೊ. ಚಾಕ್ಲೇಟು ಇವಾಗ ನನ್ನ ಹತ್ರ ಇಲ್ಲ. ಅಂಗಡಿಗಳಿಗೆಲ್ಲ ಹೋದಾಗ ಚೇಂಜ್ ಇಲ್ಲ ಅಂತ ಚಾಕ್ಲೇಟೆಲ್ಲ ಕೊಡ್ತಾರಲ್ವಾ, ಆ ಚಾಕ್ಲೇಟ್ನೆಲ್ಲ ಎತ್ತಿಟ್ಟು ನೀನು ಬಂದಾಗ ಕೊಡ್ತೀನಿ, ಆಯಿತಾ? ಹೋಗಪ್ಪ ಕಂದ, ಹೋಗು. ಬಾಯ್ ಬಾಯ್. ಹೋಗು.
ಚಾಕ್ಲೇಟ್ ಅಂತೆ ಚಾಕ್ಲೇಟು. ಒಂದು ಉತ್ತರ ಸರಿಯಾಗಿ ಕೊಟ್ಟಿಲ್ಲ. ಅಲ್ಲ, ಮನೇಲಿ ಯಾರು ಜಗಳನೂ ಮಾಡ್ಕೊಳ್ಳಲ್ಲ ಅಂತಾನೆ, ಬೈಕೊಳ್ಳೋದು ಇಲ್ಲ ಅಂತಾನೆ. ಇಂಥ ಫ್ಯಾಮಿಲಿ ಎಲ್ಲಾದರೂ ಇರತ್ತಾ? ಸುಳ್ಳೆ ಹೇಳ್ತಾನೇನೋ ಅಂತ ಅನ್ಸುತ್ತಾ ಹುಡುಗ. ಗ್ಯಾರಂಟಿ ಸುಳ್ಳು ಹೇಳ್ತಾನೆ ಅವನು. ಅಥವಾ ಹಿಂಗೂ ಆಗಿರ್ಬೋದು, ಅವ್ರ ಅಮ್ಮ ಅಕ್ಕಪಕ್ಕದವರು ಈ ಥರ ಪ್ರಶ್ನೆ ಎಲ್ಲ ಕೇಳ್ಬೋದು ಅಂತ ಮೊದಲೇ ಆ ಹುಡುಗನಿಗೆ ಟ್ರೈನಿಂಗ್ ಕೊಟ್ಟಿಟ್ಟಿದ್ದಾರೋ ಏನೋ. ಹೀಗೆ ಕೇಳಿದ್ರೆ ಹೀಗೇ ಹೇಳು ಅಂತ ಬಾಯೇ ಬಿಡಲ್ಲ ಅದಕ್ಕೆ ಆ ಹುಡುಗ. ಇರಲಿ ಇರಲಿ, ಎಲ್ಲಿಗೋಗ್ತಾನೆ, ಪತ್ತೆ ಹಚ್ತೀನಿ, ಸರಿಯಾಗಿ ಒಂದಿನ ಕೂತ್ಕೊಂಡು ಬಾಯಿ ಬಿಡಿಸ್ತೀನಿ, ಬಿಡಲ್ಲ. ಆರೆ ಪುಟ, ಏನೋ ಇಷ್ಟು ಬೇಗ ಬಂದ್ಬಿಟ್ಟೆ ಆಟ ಆಡ್ಕೊಂಡು? ಇಲ್ಲ, ನಿನಗೇನು ಹೇಳ್ಬೇಕು. ಹೇಳ್ಬೇಕಾ? ಏನು ಹೇಳಬೇಕು? ಅಮ್ಮ ಪಕ್ಕದ ಮನೆ ಆಂಟಿ ತುಂಬಾ ಕ್ವಶನ್ ಕೇಳಿದ್ರು. ಕ್ವೆಶ್ಚನ್ನಾ? ಏನು ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿರೋದಾ? ಮತ್ತಿನ್ನೇನು? ಅದು ಯಾರು ಅಡುಗೆ ಮಾಡ್ತಾರೆ, ಯಾರು ಕ್ಲೀನ್ ಮಾಡ್ತಾರೆ, ಈ ಥರದ್ದು ತುಂಬಾ ಕ್ವಶನ್ ಕೇಳಿದ್ರು. ಹೌದಾ? ಹಾಂ ಹಾಂ, ನೀನೇನಂದೆ? ನಾನು ಎಲ್ಲದಕ್ಕೂ ಆನ್ಸರ್ ಹೇಳಿದೆ. ಹೌದಾ? ಯಾಕೆ ಕೇಳಿದ್ರಮ್ಮ? ಯಾಕಿರ್ಬೋದು? ಹಾಂ ಪುಟ, ನೀನೀಗ ಕಾರ್ಟೂನೆಲ್ಲ ನೋಡ್ತೀಯಲ್ವಾ? ಯಾಕೆ ನೋಡ್ತೀಯಾ? ನನಗಿಷ್ಟ. ನಿಂಗಿಷ್ಟನಾ? ಹಾಗೆ ಅವ್ರಿಗೂ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಇಷ್ಟ ಇದೆ ಅನಿಸುತ್ತೆ, ಅದಕ್ಕೆ ಕೇಳಿದ್ದಾರೆ. ಅಷ್ಟೆಲ್ಲ ಕೇಳಿದ್ದಾರೆ ಅಂತಂದರೆ ನಮ್ಮ ಕಂಡ್ರೆ ಇಷ್ಟ ಅಂತ ಆಯಿತು. ಆಯಿತಾ? ಇನ್ಯಾವಾಗಾದರೂ ಆಂಟಿ ನಿನ್ನ ಹತ್ರ ಎಲ್ಲ ಕ್ವೆಶ್ಚನ್ ಕೇಳಿದರೆ ಹೀಗೆ ಸರಿಯಾಗಿ ಆನ್ಸರ್ ಮಾಡು. ನಮ್ಮ ಮನೇಲಿ ಏನೇನಿದೆಯೋ ಅದೇ ಥರ ಹೇಳು. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ? ಅವ್ರಿಗಿಷ್ಟ, ಅವ್ರು ಕೇಳಿದ್ದಾರೆ, ಕೇಳಿ ಬಿಡು. ಯಾರಿಗೆ ಯಾರ್ಯಾರು ಇಷ್ಟನೋ, ಯಾರ್ಯಾರ ಲೈಫನ್ನು ಇಣುಕಿ ನೋಡಬೇಕು ಅಂತಿರುತ್ತೋ ಆವಾಗ ಈ ಥರ ಕ್ವೆಶ್ಚನ್ ಎಲ್ಲ ಮಕ್ಳ ಹತ್ರ ಕೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ಕೇಳಿ ಬಿಡು.